ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಗೀತಾ. ಎಲ್ಲರೂ ಹೇಗಿದ್ರೆ ಎಲ್ಲ ಸೂಪರ್ ಆಗಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ ಏನಂದರೆ, ನಾನು ಒಂದು ಅಮೆಝಾನಲ್ಲಿ ಒಂದು ಮೊಬೈಲ್ಸ್ ಸ್ಟ್ಯಾಂಡ್ ಬುಕ್ ಮಾಡಿದ್ದೆ. ಸೊ ಬಂದಿದೆ, ಅನ್ಬಾಕ್ಸಿಂಗ್ ಮಾಡೋಣ ಅಂತ. ಹೇಗಿದೆ ಅಂತ ಪ್ಯಾಕಿಂಗ್ ಎಲ್ಲ ಏನೋ ಸೂಪರಾಗಿ ಮಾಡಿದ್ದಾರೆ. ಇವಾಗ ಅನ್ಬಾಕ್ಸಿಂಗ್ ಮಾಡೋಣ ಹೇಗಿದೆ ಅಂತ. ಬನ್ನಿ ನೋಡುವ. ಏನು ಓಪನ್ ಮಾಡುವ. ಓಪನ್ ಮಾಡುವ. ನಾನು ಮೀಶೋಲ್ಲಿ ಬುಕ್ ಮಾಡಿದ್ದೆ, ಬಟ್ ಅದು ಏನೋ ಕ್ಯಾನ್ಸಲ್ ಆಗೋಯ್ತು. ಅದು ಬರಲಿಲ್ಲ, ಏನು ಇಂಥದ್ದು ಇಲ್ಲ. ಬಟ್ ಇದು ಮಾಡಿದ್ದೀನಿ, ಇದರಲ್ಲಿ ಏನಂತ ಗೊತ್ತಿಲ್ಲ. ನೋಡಿ, ಓಪನ್ ಮಾಡ್ತಾ ಇದ್ದೀನಿ. ಕೆಲವೇ ಗಂಟೆಗಳಲ್ಲಿ ಓಪನ್ ಮಾಡುವ. ಪ್ಯಾಕಿಂಗ್ ಎಲ್ಲ ತುಂಬ ಸೂಪರ್ ಮಾಡಿದ್ದಾರೆ. ನೋಡಿ ಯಾವ ಥರ ಇದೆ ಮೊಬೈಲ್ ಸ್ಟ್ಯಾಂಡ್. ಹಾಗೆ ಒಂದು ಸ್ಲಿಪ್ ಕೊಟ್ಟಿದ್ದಾರೆ. ನೋಡಿ, ನಾನು ಇದೇ ಬುಕ್ ಮಾಡಿದ್ದು ಸ್ಟ್ಯಾಂಡು. ನನ್ನ ಹತ್ರ ಇತ್ತು, ನನ್ನ ಮಗ ಕಿತ್ತಾಕ್ಬಿಟ್ಟಿದ್ದಾನೆ. ಏನು ಮಾಡೋದು ಹೇಳಿ ಮಕ್ಕಳಿಗೆ. ನೋಡುವ, ಓಪನ್ ಮಾಡಿ. ನಮ್ಮ ಮನೆಯವ್ರು ಇದ್ಮೇಲೆ ತೋರಿಸ್ತೀನಿ. ಓಪನ್ ಇಟ್. ಇದಕ್ಕೆ ಲೈಟ್ ಸಹ ಬಂದಿದೆ ನೋಡಿ. ಇದಕ್ಕೆ ಚಾರ್ಜರ್, ಸ್ಮಾಲ್ ಚಾರ್ಜರ್. ಹಾಗೆ ಇದಕ್ಕೆ ಒಂದು ಸ್ಲಿಪ್ ಬಂದಿದೆ. ಯಾವ ಥರ ಫಿಟ್ ಮಾಡ್ಕೊಳ್ಳೋದು ಅಂತ, ಯಾವ ಥರ ಏನು ಅಂತೆಲ್ಲ ತೋರಿಸಿದ್ದಾರೆ ನೋಡಿ. ಸೇಮ್ ಇಲ್ಲಿ ಸಹ ಹಾಗೆ. ನೋಡಿ. ಸೊ ಫೈನಲಿ ನಾನು ಬುಕ್ ಮಾಡೋದು ಬಂದೇ ಬಿಡ್ತು. ಅದಕ್ಕೆ ಸ್ಮಾಲ್ ಚಾರ್ಜರ್. ಓಪನ್ ಇರುತ್ತೆ. ಚಾರ್ಜ್. ಇದಕ್ಕೆ ಲೈಟು ಸಹ ಇದೆ ನೋಡಿ. ಲೈಟ್ ನಾನು ವಿಡಿಯೋಸ್ ಮಾಡಬೇಕಾದ್ರೆ ಇದನ್ನು ಆನ್ ಮಾಡ್ಕೋಬೋದು. ನಮಗೆ ಯಾವ ಕಡೆ ಬೇಕಾದ್ರೆ ಆ ಥರ ತಿನ್ಸ್ಕೋಬೋದು. ಸೂಪರ್ ಇದೆ. ಚಾರ್ಜ್ ಹಾಕ್ಬೇಕನ್ಸುತ್ತೆ, ಚಾರ್ಜ್ ಇಲ್ಲ. ನಮ್ಮ ಮನೆಯವ್ರು ಇದ್ಮೇಲೆ ಒಮ್ಮೆ ರೆಡಿ ಮಾಡಿಸುವ ಏನಂತ ಅಲ್ವಾ. ಸೂಪರ್ ಇದೆ ಅಲ್ವಾ. ಇದು ಎಷ್ಟು ಹೈಟ್ ಇದೆ ಅಂತ ನೋಡುವ. ನನ್ನ ಮಗ ಇದ್ದರೆ ಅಷ್ಟೆ,
ಅಮ್ಮ ನನಗೆ ಕೊಡು ಅಂತ ಆಟ ಆಡೋಕ್ಕೆ ಇಸ್ಕೊಬಿಡ್ತಾರೆ. ಎಷ್ಟಿದೆ ಹೀಗೆ ತೋರಿಸ್ತೀನಿ ನೋಡಿ ಹೇಗೆ ಅಂತ ಪೂರ ಕೂರುತ್ತೆ ನೋಡಿ. ಯಾವ ಥರ ಬೇಕು ಆ ಥರ ಮೇಡ್ ಮಾಡ್ಕೋಬೋದು. ಚೆನ್ನಾಗಿದೆ ಅಲ್ವಾ? ಅದರ ಸ್ಟ್ಯಾಂಡ್ ಇತ್ತು, ಅದು ನನ್ನ ಮಗ ಮುರಿದಾಗ್ತಾ, ಸೊ ಅದಕ್ಕೆ ಇನ್ನೊಂದು ಬುಕ್ ಮಾಡಿದೆ. ಮೀಶೋದಲ್ಲಿ ಬುಕ್ ಮಾಡಿದ್ದು, ಅದು ಯಾಕೋ ಕ್ಯಾನ್ಸಲ್ ಆಗಿಬಿಡ್ತು. ಬಟ್ ಅಮೆಝಾನಲ್ಲಿ ಬುಕ್ ಮಾಡಿದ ತಕ್ಷಣ ಸಿಕ್ತು. ಅದ್ರ ಬೆಲೆ ಎಷ್ಟು ಗೊತ್ತಾ? ಅದ್ರ ಕಾಸ್ಟು $232, $232 ಇದು. ನಾನು ಎಷ್ಟು $232 ಏನದು. ಚೆನ್ನಾಗಿದೆ, ಕ್ವಾಲಿಟಿ ಮತ್ತು ಸೂಪರಾಗಿದೆ. ಅದರಲ್ಲಿ ವೀಡಿಯೋಸ್ ಮಾಡೋಕ್ಕೂ ಚೆನ್ನಾಗಿದೆ. ಬಟ್ ಇನ್ನೂ ಲೆಂತ್ ಇರಬೇಕಾಯಿತು. ಇನ್ನೊಂದು ಬುಕ್ ಮಾಡ್ತೀನಿ, ಇದು ಚೆನ್ನಾಗಿದೆ ಅಂತ ನನಗೆ ಅನಿಸಿದ್ರೆ ಇನ್ನೊಂದು ಅದ್ರ ಅಮೆಝಾನಲ್ಲಿ ರಿಂಗ್ ಲೈಟು ಹಾಗೆ ಮೈಕು ಎಲ್ಲ ಬುಕ್ ಮಾಡ್ಕೊಳ್ತೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ಗೊತ್ತಾ, ವೀಡಿಯೋಸ್ ನೋಡ್ತಿರೋ ತಾನೆ, ಅಟ್ಲೀಸ್ಟ್ ನೋಡೋರು ಒಂದು ಲೈಕ್ ಕೊಡಿ. ಕಮೆಂಟ್ ಮಾಡಲಿಲ್ಲ ಅಂದರೆ ಪರವಾಗಿಲ್ಲ, ಲೈಕ್ ಕೊಡಿ. ಯಾಕೆ ಕಮೆಂಟ್ ಮಾಡಲ್ಲ ಹೇಳಿ? ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ತಿಳಿಸಿ, ಓಕೆನಾ? ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಯಾಕೆ ಕಮೆಂಟ್ ಮಾಡ್ತಿಲ್ಲ ಅಂತ ಗೊತ್ತಿಲ್ಲ. 60-70 ವ್ಯೂಸ್ ಹೋಗ್ತಾ ಇರುತ್ತೆ, ಬಟ್ ಏನೋ ಲೈಕ್ ಇರಲ್ಲ, ಕಾಮೆಂಟ್ ಇರಲ್ಲ. ನಮಗೂ ಬೇಜಾರಾಗಲ್ವಾ? ನೋಡಿ, ಅಷ್ಟೊಂದು ಜನ ನೋಡ್ತಾ ಇದ್ರೆ ಒಂದು ಲೈಕ್ಸ್ ಆದರೂ ಕೊಡ್ಬೇಕು ತಾನೆ. ಯಾಕೆ ಕೊಡೋಲ್ಲ ಲೈಕು? ಬೇಜಾರಾಗಲ್ವ ನಮಗೆ? ನೋಡ್ತಿರ ತಾನೆ, ನೋಡಿದ್ರೆ ಒಂದು ಲೈಕ್, ಒಂದು ಕಮೆಂಟ್ ಮಾಡಿ ಸಾಕು. ಹಾಗೆ ನಿಮ್ಮ ಯಾವ ವಿಡಿಯೋಸ್ ಮಾಡಬೇಕು ಅಂತ ಕಮೆಂಟ್ ಮಾಡಿ, ಖಂಡಿತ ನಾನು ಮಾಡ್ತೀನಿ, ಓಕೆನಾ? ಎಲ್ಲರೂ ನನ್ನ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಗೈಸ್. ವಿಡಿಯೋ ನೋಡಿದ್ದು ಹಾಗೆ ಒಂದು ಲೈಕ್ ಕೊಡಿ. ಏನಾಗುತ್ತೆ ಲೈಕ್ ಕೊಡೋದ್ರಿಂದ? ಏನಾದರೂ ಆಗುತ್ತಾ? ಲೈಕ್ ಕೊಡೋದ್ರಿಂದ ಏನಾದರೂ ಆಗುತ್ತೆ ಹೇಳಿ. ಹಾಗೆ ನಿಮ್ಮ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆನ ತಿಳಿಸಿ, ಓಕೆನಾ? ಯಾವುದಾದ್ರೂ ವಿಡಿಯೋ ಬೇಕಂದರೆ ಕಮೆಂಟ್ ಮಾಡಿದ್ರಲ್ಲಿ ನಾನು ಖಂಡಿತ ಮಾಡ್ತೀನಿ, ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಮುಂದೆ ಬರ್ತೀನಿ. ಓಕೆ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಓಕೆ ಬಾಯ್.